ನಮಸ್ಕಾರ ಎಲ್ಲರಿಗೂ ಕೂಡ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತುತೆ. ಅರಿಗೂ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು, ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೊತ್ತು. ಶ್ರೀ 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 ಪ್ರಕಾನಂದ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾನು ನೀಡ್ತಾ ಹೋಗ್ತೀನಿ. ತುಂಬ ಜನ ವರಮಹಾಲಕ್ಷ್ಮಿ ಹಬ್ಬವನ್ನು ಸಾಕಷ್ಟು ಹಬ್ಬ ಎಲ್ಲರೂ ಮಾಡ್ತೀವಿ, ನಾವು ಮಾಡ್ತೀವಿ, ನೀವು ಮಾಡ್ತೀರ. ನಮ್ಮ ಮನೆಯಲ್ಲೂ ಕೂಡ ನಾನು ಮಾಡ್ತೀನಿ. ನಾನು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆಯನ್ನು ತಂದಿದ್ದೀನಿ. 100% ಭಾಳ ರೇರ್. ಈ ಥರ ಸಾಕಷ್ಟು ಡಿಪೆಂಡ್ಸ್ ಇರೋ ಸೀರೆನ ದೇವ್ರಿಗೆ ಉಡಿಸ್ಬೇಕು. ಈ ಸರಿ ನನಗೆ ತಿಳಿದಿರೋ ಪ್ರಕಾರ ನ್ಯೂಮರಾಲಜಿ ಪ್ರಕಾರ 3 ಅನ್ನೋ ನಂಬರ್ ಬರುತ್ತೆ. 21 ಅನ್ನೋ ಕೌಂಟ್ ಮಾಡಿದಾಗ ನಂಬರ್ 3 ಬರುತ್ತೆ. ಅದೇ ಥರ ವಾರವನ್ನು ಕೌಂಟ್ ಮಾಡಿದಾಗ ಶುಕ್ರ ಗ್ರಹ ಬರುತ್ತೆ. ಶುಕ್ರವಾರ ಗುರು ಮತ್ತು ಗುರುನ ಡೇಟು, ಶುಕ್ರನ ವಾರ. ಇದೊಂಥರ ತುಂಬ ಚೆನ್ನಾಗಿದೆ ನ್ಯೂಮರಾಲಜಿ. ಇದೊಂದು ವೈಬ್ರೇಷನ್. ಅವತ್ತು 2 ನಕ್ಷತ್ರ ಬರುತ್ತೆ. ಒಂದು ಶನಿ ನಕ್ಷತ್ರ, ಬುಧನ ನಕ್ಷತ್ರ. ಹಾಗಾಗಿ ನಾನು ತಿಳಿದಿರೋ ಪ್ರಕಾರ ಒಂದೇ ಲಗ್ನ ಬರುತ್ತೆ. ವೃಷಭ ಲಗ್ನವಾಗಿರುತ್ತಾ ನೀವು ಯೋಚನೆ ಮಾಡ್ತೀರಾ, ಇಲ್ಲ ಮಿಥುನ ಲಗ್ನ ಯೋಚನೆ ಮಾಡ್ತೀರಾ, ಕಟಕ ಲಗ್ನ ಯೋಚನೆ ಮಾಡ್ತೀರಾ, ಸಿಂಹ ಲಗ್ನ ಯೋಚನೆ ಮಾಡ್ತಿರೋ, ಕನ್ಯಾ ಲಗ್ನದಲ್ಲಿ ನೀವು ಮಾಡ್ತಿರೋ, ತುಲಾ ಲಗ್ನದಲ್ಲಿ ಮಾಡ್ತಿರೋ, ವೃಶ್ಚಿಕ ಲಗ್ನದಲ್ಲಿ ಮಾಡ್ತಿರೋ, ಇಲ್ವಾ ವೃಶ್ಚಿಕ ರಾಶಿ, ಧನುಸು ರಾಶಿ, ಮಕರ, ಕುಂಭ, ಮೀನ, ಮೇಷರಾಶಿ, ಮೇಷ ಲಗ್ನ ಅಂತ ಹೇಳುತ್ತೆ. ಇಲ್ಲಿ ಈ ವರಮಹಾಲಕ್ಷ್ಮಿ ಹಬ್ಬ ಬಂದು ತುಂಬ ಡಿಪೆಂಡ್ಸು. ಆದರೆ ಈ ಸರಿ ಅಷ್ಟು ತುಂಬ ಚೆನ್ನಾಗಿ ಯಾವ ಸರಿಯಲ್ಲೂ ಬಂದಿಲ್ಲ. ಈ ಸರಿ ವರಮಹಾಲಕ್ಷ್ಮಿ ಹಬ್ಬನೇ ಮಾಡಬೇಕು ಅನ್ನೋಂಗಿಲ್ಲ. ಅದೊಂದು ಟೈಮ್ ಅನ್ನೋದೊಂದು ಗಳಿಗೆ ಬಂದಿದೆ. ಭಾಳ ರೇರು. ಎಷ್ಟೋ ಒಂದು 100 ವರ್ಷಕ್ಕೆ ಒಂಥರ ಈ ಥರ ಲಗ್ನ, ಬುಧ ಗ್ರಹ, ಶನಿ ಗ್ರಹ, ಚಂದ್ರ ಹಿಂಗೆಲ್ಲ ಸಿಗೋದು ಒಂದು 100 ವರ್ಷಕ್ಕೆ ಒಂದು ಸರಿ ವರಮಹಾಲಕ್ಷ್ಮಿ ಹಬ್ಬ ಬರ್ಬೋದು. ತುಂಬ ಒಳ್ಳೆಯ ಟೈಮ್, ಅದ್ಭುತವಾದ ಟೈಮ್. ನಾನು ಬರೀ ಹಬ್ಬ ಮಾಡೋರು ಮಾತ್ರನೇ ಮಾಡಬೇಕು ಅನ್ನೋಂಗಿಲ್ಲ. ಹಬ್ಬ ಮಾಡದಿದ್ದರೂ ಕೂಡ ಪ್ರೇಯರ್ ಮಾಡಿ ಫಲವನ್ನು ಪಡ್ಕೋಬೋದು. ಅದು ಆವತ್ತಿನ ದಿವಸ ತುಂಬ ಎನರ್ಜಿ ಜಂಪ್ ಆಗುತ್ತೆ. ಪ್ರಪಂಚದಲ್ಲಿ ತುಂಬ ದೊಡ್ಡ ಎನರ್ಜಿ ಇರುತ್ತೆ. ಯಾಕಂದರೆ ಎಲ್ಲರೂ ಕೂಡ ಇದೇನಂತ ತಮಿಳ್ನಾಡಲ್ಲಿ ದೊಡ್ಡ ಹಬ್ಬ ಅಲ್ಲ ವರಮಹಾಲಕ್ಷ್ಮಿ ಹಬ್ಬ. ಈ ತಮಿಳ್ನಾಡಲ್ಲಿ ಹೂವೆಲ್ಲ ತುಂಬ ಚೀಪಾಗಿ ಸಿಗುತ್ತೆ. ಇಲ್ಲಿ 200 ರೂಪಾಯಿ ಆದರೆ ಅಲ್ಲಿ 20 ರೂಪಾಯಿಗೂ ಸಿಗುತ್ತೆ. ನಾನು ಯಾವಾಗಲೂ ಪ್ರತಿ ವರ್ಷ ನಾನು ತಮಿಳ್ನಾಡಿಂದಲೇ ಹೂ ತರಿಸ್ತೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಯಾವಾಗಲೂ ಮಧುರೆಯಿಂದ ತರಿಸ್ಬಿಡುವೆ. ಮಧುರೆಯಿಂದ ನಾನು ಯಾವಾಗಲೂ ಹೂ ತರಿಸುವೆ. ಏಕೆಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ತಮಿಳ್ನಾಡಲ್ಲಿ ಹೂವು ಕಮ್ಮಿ ಇರುತ್ತೆ. ವರಮಹಾಲಕ್ಷ್ಮಿ ಹಬ್ಬ ತಮಿಳ್ನಾಡಲ್ಲಿ ಎಕ್ಸ್ಟ್ರಾರ್ಡಿನರಿಯಾಗಿ ಏನು ಮಾಡಲ್ಲ. ನಮ್ಮ ಕರ್ನಾಟಕದಲ್ಲಿ ಇದು ದೊಡ್ಡ ಹಬ್ಬ ಆಗಿದೆ. ತಮಿಳ್ನಾಡಲ್ಲಿ ಇದು ದೊಡ್ಡ ಹಬ್ಬ ಅಲ್ಲ. ತಮಿಳ್ನಾಡಲ್ಲಿ ಯಾರೂ ಮಾಡಲ್ಲ, ಭಾಳ ರೇರು. ಯಾರೋ ಒಂದು ಸುಮ್ಮನೆ ಪೂಜೆ ಮಾಡ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಇದೊಂಥರ ಮಾರ್ಕೆಟ್ ಆಗೈತೆ. ದೊಡ್ಡ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಒಂದು ದೊಡ್ಡ ಮಾರ್ಕೆಟ್ ಹಬ್ಬ ಆಗೈತೆ. ನೀವು ತಮಿಳ್ನಾಡಲ್ಲಿ ಹೂವು ಮಾಮೂಲಿಯಾಗಿ ಸಿಗುತ್ತೆ. ಹೊಸೂರು ಒಂಚೂರು ಜಂಪ್ ಆಗಿರ್ಬೋದು. ನೀವು ಕೃಷ್ಣಗಿರಿ, ಸೇಲಂ ದಾಟ್ಬಿಟ್ರೆ ನಾರ್ಮಲ್ ರೆಗ್ಯುಲರ್ ಹೂ ಸಿಗ್ದಂಗೆ ಸಿಗುತ್ತೆ. ಬೇಕಾದ್ರೆ ನೀವು ಅಲ್ಲೋಗಿ ಹೂ ತರ್ಬೋದು. ಭಾಳ ಅನುಕೂಲವಾಗಿ ಹೂ ತರ್ಬೋದು. ಆಮೇಲೆ ಈ ಹಬ್ಬಕ್ಕೆ ನಾನು ಹೇಳೋದು ಒಂದು ಪಾಯಿಂಟ್ಸ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬನ ದಯವಿಟ್ಟು ಈ ಸರಿ ಎಲ್ಲರೂ ಕೂಡ ಮಾಡಿ. ನಿಮಗೆ ತುಂಬ ದೇವರು ಸಕಲ ಸಂಪತ್ತು ಐಶ್ವರ್ಯ ಕೊಡಿ. ಈ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ನನಗೆ ತಿಳಿದಿರೋ ಪ್ರಕಾರ ಸಾಕಷ್ಟು ಜನ ತುಂಬ ಜನಕ್ಕೆ ನಿಜವಾಗ್ಲೂ ಹೇಳ್ತಾಯಿದ್ದೀನಿ ಕೇಳಿ. ಸಾಕಷ್ಟು ಜನ ಈ ಗೊಂದಲವಾಗಿದ್ದಾರೆ. ಎಲ್ಲರೂ ಕೂಡ ಭಾಳ ಜನ ದರ್ಶನ ಅಭಿಮಾನಿಗಳು ಎಲ್ಲರೂ ನನ್ನ ಕೇಳ್ತಾ ಇರ್ತಾರೆ, ಬರ್ತಾರಾ ಅಂತ. ಈ ಸರಿ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ನೀವು ದರ್ಶನನ ಪ್ರಾರ್ಥನೆ ಮಾಡಿ ಖಂಡಿತ ಕೂಡ ಮುಂದಿನ ವರ್ಷ ಪ್ರಾಪ್ತಿ ಬರ್ತಾರೆ ಅವ್ರ ಅಭಿಮಾನಿಗಳು. ಸಾಕಷ್ಟು ನೀವು ಪ್ರೇಯರ್ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಸ್ವಲ್ಪ ವೀಡಿಯೋ ಮಾಡಿ ಹಾಕಿ. ಲಕ್ಷ್ಮಿ ಬಗ್ಗೆ ಮಾಡಿ ನೀವು ಫೋಟೋ ಹಾಕ್ತೀರಾ. ನೀವು ದರ್ಶನನ್ನ ಶಬರಿಮಲೆಗೆ ಸಾಕಷ್ಟು ಜನ ಹೋಗ್ತೀರಾ. ಫೋಟೋದಲ್ಲಿ ಇರುಮುಡಿಯಲ್ಲಿ ಪ್ರೀತಿಯಿಂದ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಸಾಕಷ್ಟು ಜನ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ಅವ್ರ ಫೋಟೋ ತಗೊಂಡು ಹೋಗಿ 18 ಮೆಟ್ಲು ಹತ್ಬಿಟ್ಟು ಬಂದಿದ್ರ. ಈ ಸರಿ
ದರ್ಶನ್ ಅಭಿಮಾನಿಗಳು ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಇಟ್ಟು ನೀವು ಪ್ರೇಯರ್ ಮಾಡಿ, ಈ ಫಲ ಫಲಿಸುತ್ತೆ. ತುಂಬ ಜನ ಫಲಿಸ್ಬೇಕು ಅನ್ನೋರಿಗೆ ಇದನ್ನು ಹೇಳ್ತಾಯಿದ್ದೀನಿ. ದೇವರ ಅನುಗ್ರಹ ಪ್ರೇಯರಿಗೆ ಫಲ ಇದೆ 100%. ಈ ಸರಿ ಕೇಳಿ ಮುಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದರ್ಶನ್ ಆಚೆ ಇರಲಪ್ಪ ಅಂತ ಬೇಡ್ಕೇಳಿ. ಖಂಡಿತಲೂ ಕೂಡ ನನಗೆ ನಿಮ್ಮ ಅಭಿಮಾನಿ ಮೇಲೆ ಪ್ರೀತಿಯಿಂದ ಹೇಳ್ತಾಯಿದ್ದೀನಿ. ಸಾಕಷ್ಟು ಜನ ನನ್ನ ರೋಡಲ್ಲಿ ಸಿಕ್ಕಿದಾಗೆಲ್ಲ ಕೇಳ್ತಾರೆ. ಹಾಗಾಗಿ ಪ್ರೇಯರ್ ಸಾಲದು. ಯಾಕಂದರೆ ಸಾಕಷ್ಟು ಜನಕ್ಕೆ ಆ ಟೈಮ್ ನಿಮಗೆ ಗೊತ್ತಿಲ್ಲದಲ್ಲೂ ನೀವು ಭಕ್ತಿ ಬಂದಿರುತ್ತೆ. ಒಂದು ಭಗವಂತನ ಪ್ರೇಯರ್ ಮಾಡಿ. 100 ತಪ್ಪಿರಲಿ, ತಪ್ಪು ಹೇಳೋಕ್ಕೆ ನಾನು ಯಾರೂ ದೊಡ್ಡವರಲ್ಲ, ನೀವು ದೊಡ್ಡವರಲ್ಲ. ಭಗವಂತ ಮುಂದಿನ ವರ್ಷ ಈ ವರಮಹಾಲಕ್ಷ್ಮಿ ಹಬ್ಬನ ದರ್ಶನವ್ರು ಬಂದು ಮಾಡಲಿ ಅಂತ ಹೇಳಿ. ಯಾಕಂದರೆ ಅವ್ರಿಗೆ ಆಲ್ಮೋಸ್ಟ್ 100ಕ್ಕೆ 100% ಒಳಗಡೆ ಮುಕ್ತಿ ಸಿಕ್ಕಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಇದಕ್ಕೂ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ವೈಬ್ರೇಷನ್ ಆಗುತ್ತೆ. ಇದು ನಂಬಿಕೆ ನನಗಿದೆ. 100 ಪ್ರಾಬ್ಲಮ್ ತುಂಬ ಕಷ್ಟದಲ್ಲಿದ್ದಾರೆ. ಇದನ್ನು ದಯವಿಟ್ಟು ದರ್ಶನ್ನೂ ಕೂಡ ಅಲ್ಲಿ ಆ ಟೈಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ದರ್ಶನ್ ಅವರು ಕೂಡ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಂದು ಅಭಿಮಾನಿ ಕೂಡ ದೇವ್ರ ಥರನೇ ನೋಡಬೇಕು. ನಾವು ಕೂಡ ನನ್ನ ಯಾರು ಎದುರುಗಡೆ ಅಭಿಮಾನಿ ಅಂದಾಗ ನಾನು ಅವ್ರಿಗೆ ಒಂದೇ ಮಾತು ಹೇಳೋದು, ನೀವು ನನ್ನ ಅಭಿಮಾನಿ ಅಲ್ಲ, ಸುಮ್ಮನೆ ಎದುರುಗಡೆ ಸಿಕ್ಕಿನಿ ಅಂತ ಹೇಳ್ಬೇಡಿ. ನನ್ನ ಅಭಿಮಾನಿಗಳು ನನ್ನ ಬರ್ತಡೆಗೆ ಹೂ ತಂದು ಕೊಟ್ಟಿರ್ತಾರೆ, ಗಿಫ್ಟ್ ಮಾಡಿರ್ತಾರೆ, ಇಲ್ಲ ಜೊತೆ ಕೇಳಿರ್ತಾರೆ. ಸುಮ್ಮನೆ ಅಭಿಮಾನಿ ಅಂದರೆ ನಾನು ನಂಬಲ್ಲ ಅಂತ. ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷದ ಥರ ಯಾವ ವರ್ಷವೂ ಬಂದಿಲ್ಲ ನನ್ನ ಹಿಸ್ಟ್ರೀಲಿ ನಾನು ನೋಡಿರೋ ಪ್ರಕಾರ. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ನನ್ನ ಕೈಲಿ ಮುಹೂರ್ತವನ್ನು ಯಾರು ಇಸ್ಕೊತಾರೋ ಅವರ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಯಾಕೆಂದರೆ ಸಾಕಷ್ಟು ಪ್ಲ್ಯಾನ್ ಮಾಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬವನ್ನು. ನಾನು ಪ್ರತಿ ವರ್ಷ ಬರೆದ್ಬಿಟ್ಟು ಆ ಒಂದನ್ನು ಕಳಿಸ್ತಾಯಿದ್ದೆ, ವಿಡಿಯೋ ಒಂದು ಕಳಿಸ್ತಾಯಿದ್ದೆ, ಬರೆದ್ಬಿಟ್ಟು ನಿಮಗೆ ಇಂತಿಂಥದ್ದೇ ತಂದು ಪೂಜೆ ಮಾಡಿ ಅಂತ. ಈ ಸಾರಿ ವಾಸ್ತು ಪ್ರಕಾರ ವರಮಹಾಲಕ್ಷ್ಮಿನ ತುಂಬ ಡಿಪೆಂಡ್ಸ್ ಸೀರೆ ಬರೆದಿದ್ದೀನಿ. ಈ ಸಾರಿ ನನ್ನ ವರಮಹಾಲಕ್ಷ್ಮಿ ಹಬ್ಬದ ಸೀರೆಯನ್ನು ನಿಮಗೆ ನನ್ನ ಪೂಜೆ ಟೈಮಿಗೆ ವೀಡಿಯೋ ಮಾಡಿ ನಿಮಗೆ ಕಳಿಸ್ತೀನಿ. ಯಾಕಂದರೆ ಇದನ್ನು ರಹಸ್ಯವಾಗಿ ಇಟ್ಟಿದ್ದೀನಿ. ಯಾಕಂದರೆ ನನ್ನ ಅಭಿಮಾನಿಗಳು ಯಾರಿದ್ದಾರೆ, ನನ್ನ ಫಾಲೋ ಮಾಡೋರು ಯಾರಿದ್ದಾರೆ, ನಿಜವಾಗಿ ವರಮಹಾಲಕ್ಷ್ಮಿ ಹಬ್ಬನ ಇಲ್ಲಿವರೆಗೂ ಪೂಜೆ ಮಾಡಿ ಚೆನ್ನಾಗಾಗಿರೋರು ಯಾರಿದ್ದಾರೆ, ಅವರು ನನ್ನ ಹತ್ರ ಒಂದು ಮುಹೂರ್ತವನ್ನು ಪ್ರತಿ ವರ್ಷ ಕೇಳ್ತಾರೆ. ನಾನು ಅವ್ರಿಗೆ ಖಂಡಿತಲ್ಲೂ ಕೂಡ ಈ ಸರಿ ತುಂಬ ಕನಸನ್ನ ಇಟ್ಟಿದ್ದೀನಿ. ಈ ಸರಿ ಚೆನ್ನಾಗಿ ಆಗಬೇಕು, ಅವ್ರಿಗೆ ಪ್ರೇಯರ್ ಆಗಬೇಕು. ಇದರಲ್ಲಿ ಅದಕ್ಕಾಗಿ ದರ್ಶನ್ ಬಗ್ಗೆನೂ ಮಾತಾಡಿದೆ. ಇದು ನಾನು ಬೆಳಗ್ಗೆಲ್ಲ ಚರ್ಚೆ ಮಾಡ್ತಾಯಿದ್ದೆ. ಮಾತಾಡಿ ಸರ್ ಎಷ್ಟೋ ಮಾತಾಡಿದ್ದು ಒಂದು ಮಾತಾಡಿ ಅಂತ ನಮ್ಮ ಕೇಶವ ಹೇಳ್ದ. ನನಗೆ ಒಂದ ಮೇಲೆ ನಂಬಿಕೆ ಜಾಸ್ತಿ ಇರೋದ್ರಿಂದ ನಂಗೆ ತುಂಬ ನಂಬ್ತೀನಿ. ಅದರಿಂದ ನಂಬಿಕೆ. ಯಾಕಂದರೆ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದರ್ಶನ್ ಅವ್ರ ವೈಫು ಕೂಡ ವಿಜಯಲಕ್ಷ್ಮಿ ಆಗಿರ್ತಾರೆ. ಹಾಗಾಗಿ ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಎಷ್ಟೋ ಪ್ರೋಗ್ರಾಮ್ಗಳು ಮಾಡಿದ್ದೀನಿ. ಈ ಪ್ರೋಗ್ರಾಮಲ್ಲಿ ಅವರ ಕುಟುಂಬಕ್ಕೆ, ಅವರ ಫಾಲೋವರ್ಸಿಗೆ, ಅವರ ಅಭಿಮಾನಿಗಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ನಿಜವಾಗ್ಲೂ ಕೂಡ ನೋವಿರುತ್ತೆ. ದರ್ಶನ್ ಇಲ್ದಿರೋದು ಕನ್ನಡ ಸಿನಿಮಾ ರಂಗ ಬಡವಾಗಿ ಹೋಗಿತ್ತು. ಒಂದು ಸಿನಿಮಾಗಳಿಲ್ಲ. ಸಾಕಷ್ಟು ದೊಡ್ಡ ಸಿನಿಮಾ ನೋಡೋಕ್ಕೆ ಹೋದರೆ ದೊಡ್ಡ ಸಿನಿಮಾ ಬರ್ತಾಯಿಲ್ಲ, ಸಣ್ಣ ಸಿನಿಮಾ ಬರ್ತಾಯಿಲ್ಲ. ದರ್ಶನ್ ಕನ್ನಡ ಸಿನಿಮಾ ಮಾಡ್ತಾಯಿದ್ರು. ಕನ್ನಡ ಸಿನಿಮಾ ಮಾಡ್ತಾಯಿದ್ರು. ಕನ್ನಡ ಸಿನಿಮಾ ಮಾಡೋಂಥ ಹೀರೋ ಒಳಗಡೆ ಇರೋದು ತಪ್ಪಾಗಿರ್ಬೋದು, ನೆಪ್ಪಾಗಿತ್ತು, ನಮಗೆ ಗೊತ್ತಿಲ್ಲ. ಆದರೆ ಈ ಸರಿ ವರಮಹಾಲಕ್ಷ್ಮಿ ಹಬ್ಬನ ಪ್ರಾರ್ಥನೆ ಮಾಡಿ ದೇವರು ಅವ್ರಿಗೆ ಸಂಕಲ್ಪ ಮಾಡಿ ಮುಂದಿನ ವರ್ಷ ಹೊತ್ತಿಗೆ ಅವ್ರ ಮನೇಲವ್ರು ವರಮಹಾಲಕ್ಷ್ಮಿ ಹಬ್ಬನ ಮಾಡಲಿ ಭಾಳ ವಿಶೇಷವಾಗಿ. ಮತ್ತು ಇದು ಖಂಡಿತಲ್ಲೂ ಕೂಡ ಜನಕ್ಕೆ ಒಳ್ಳೆ ಮಾತನ್ನು ಹೇಳಿದ್ದೀನಿ. ಇದನ್ನು ಪ್ರಾರ್ಥನೆ ಮಾಡಿ. ಶಬರಿಮಲೆಗೆ ಅವ್ರ ಫೋಟೋ ತಗೊಂಡು ಹೋಗಿದ್ದೀರ ತಾನೆ. ಖಂಡಿತಲ್ಲೂ ಕೂಡ ಪ್ರೀತಿಸೋರಿಗೆ ಎಲ್ಲರೂ ದೇವರಾಗಿ ಕಾಣ್ತಾರೆ. ಪ್ರೀತಿ ಮಾಡದಿದ್ದವ್ರಿಗೆ ಎಲ್ಲರೂ ಕೆಟ್ಟದಾಗಿ ಕಾಣ್ತಾರೆ. ಪ್ರೀತಿ ಮಾಡೋರಿಗೆ ಎಲ್ಲರಿಗೂ ದೇವರೇನೆ. ಅವ್ರು ಪ್ರೀತಿ ಮಾಡೋರಿಗೆ ಅವ್ರಿಗೆ ಅನಿಸುತ್ತೆ. ಈ ಸರಿ ವರಮಹಾಲಕ್ಷ್ಮಿ ಹಬ್ಬನ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ. ನನಗೆ ನಮ್ಮ ಮಾರ್ಕೆಟ್ ಪಕ್ಕದಲ್ಲೇ ನನ್ನ ವರಮಹಾಲಕ್ಷ್ಮಿ ಹಬ್ಬ. ಹಾಗಾಗಿ ನಾನು ಯಾವಾಗಲೂ ಟೈಮ್ ತಗೋತೀನಿ. ಮತ್ತು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಥರ ಸೀರೆ ತರಬೇಕು ಅಂತ ತುಂಬ ಪ್ಲ್ಯಾನ್. ನಾನು ಹೇಳೋ ಸೀರೆ ಸಿಗೋಲ್ಲ, ಆದರೆ ದಯವಿಟ್ಟು ಹುಡುಕಿ ತರಿಸ್ಕೊಳ್ಳಿ, ನಿಮ್ಮ ಅದೃಷ್ಟ. ಏಕೆಂದರೆ ನಾನು ಒಂದೇ ಸೀರೆ ಹೇಳೋದು, 3-4 ಕಲರ್ ಹೇಳಲ್ಲ. ಆದರೆ ವಿಧಿಯಿಲ್ದಲ್ಲ ಅಂದರೆ ಹೇಳ್ಬೇಕಾಗತ್ತೆ. ಒಂದು ಕಲರ್ ದಿ ಬೆಸ್ಟ್ ಕಲರ್ ಹೇಳ್ತೀನಿ. ಅದು ನಾನು ಯಾವಾಗಲೂ ದಿ ಬೆಸ್ಟ್ ಹೇಳೋದು. ಆಮೇಲೆ ನಾನು ಕೊಡೋದು ಒಂದೇ ಮುಹೂರ್ತ, 3-4 ಮುಹೂರ್ತ ಕೊಡೋಲ್ಲ.
ಈ ಸರಿ ಒಂದೇ ಮುಹೂರ್ತ ಕೊಡೋದು. ನನಗೆ ಯಾರು ಫೋನ್ ಮಾಡ್ತಾರೆ, ನನ್ನ ಹತ್ರ ಯಾರು ಮುಹೂರ್ತ ಕೇಳ್ತಾರೆ ಅವ್ರಿಗೆ ಒಂದೇ ಮುಹೂರ್ತ ಕೊಡೋದು. ಬರ್ದಿದ್ದು ಕೇಳಿ. ಆ ಒಂದು ಮುಹೂರ್ತಕ್ಕೆ ಸಾಕಷ್ಟು ತುಂಬ ಸಿಂಪಲ್ಲಾಗಿ ನಿಮಗೆ ಮುಂದೆ ಈ ವರ್ಷ ಲಕ್ಷ್ಮೀ ಪೂಜೆ ಮಾಡಿದರೆ ಮುಂದಿನ ವರ್ಷ ನಿಮ್ಗೆ ಒಳ್ಳೆಯದಾಗತ್ತೆ ಅಂಥ ಒಂದು ಮುಹೂರ್ತವನ್ನು ಕೊಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ಸಿಕ್ತು ಅಂತ ನೀವು ಬೆಳಗ್ಗೆ ಗೋಗೋಳಿ ಲಗ್ನ ಬೇರೆ ಇದೆಲ್ಲ ಹೇಳಲ್ಲ. ಸಾಕಷ್ಟು ವರಮಹಾಲಕ್ಷ್ಮಿ ಹಬ್ಬವನ್ನು ಖಂಡಿತ ಅಲ್ಲಿ ಕೂಡ ಹೇಳ್ತೀನಿ. ಒಂದು ಸಣ್ಣ ವಿರಾಮ ನಂತರ ಮತ್ತೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ. ಒಳ್ಳೆಯದಾಗಲಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸರಿ ಸಾಕಷ್ಟು ಗೊಂದಲಗಳು ಇದ್ದಾವೆ. ನನ್ನ ಲೈಫಲ್ಲಿ ನಾನು ಜ್ಯೋತಿಷ್ಯ ನೋಡಿರೋ ಪ್ರಕಾರ ಇಷ್ಟು ವರ್ಷದಲ್ಲಿ ಇಂಥ ಒಂದು ಒಳ್ಳೆಯ ಮುಹೂರ್ತ ನನ್ನ ಕೈಗೆ ಸಿಕ್ಕಿಲ್ಲ. ಈ ಸರಿ ನನಗೆ ತುಂಬ ಒಳ್ಳೆಯ ಮುಹೂರ್ತ ಸಿಕ್ಕಿತ್ತೆ. ಈ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಮಕ್ಕಳು ಹುಟ್ಟರು ಕೂಡ ತುಂಬ ಯೋಗ ಬರುತ್ತೆ. ಆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ನಿಮ್ಮ ಮನೇಲಿ ಯಾವ ಬಟ್ಟೆ ಹಾಕ್ಯಂಡು ನೀವು ಪೂಜೆ ಮಾಡಿದ್ರೆ ಪಾಸಿಟಿವ್ ಇರುತ್ತೆ. ಮತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ತುಂಬ ಇಷ್ಟಪಟ್ಟು ಮಾಡ್ತೀನಿ. ನೀವು ಇಷ್ಟಪಟ್ಟು ಮಾಡಿ. ಈ ಹಬ್ಬ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಹಬ್ಬ ಮಾಡೋರಿಗೆ ಯಾರಿಗೆಲ್ಲ ಕೋರ್ಟ್ ಕೇಸ್ ಇದೆಯೋ ದಯವಿಟ್ಟು ಅದೆಲ್ಲ ಬಗೆಹರಿಲಿ. ಯಾರ ಮನೇಲಿ ಬಡತನ ಕಾಡ್ತಾ ಇದೆಯೋ ಅವ್ರ ಮನೆ ಬಡತನೆಲ್ಲ ದೇವರು ಮಹಾಲಕ್ಷ್ಮಿ ಹೋಗಿಸ್ಲಿ. ಯಾರ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಇದೆಯೋ ಆ ದೇವರು ಗಂಡ ಹೆಂಡತಿ ಜಗಳವನ್ನು ಕ್ಲಿಯರ್ ಮಾಡಲಿ ವರಮಹಾಲಕ್ಷ್ಮಿ ಹಬ್ಬ. ಯಾರ ಮನೇಲಿ ಮಕ್ಕಳಿಲ್ಲ ಅಂತ ಒಂದು ಸಂತಾನದಲ್ಲಿ ನೊಂದಿದ್ರು ಅವ್ರಿಗೆ ಮಕ್ಕಳ ಭಾಗ್ಯ ಕೊಡಲಿ ಈ ವರಮಹಾಲಕ್ಷ್ಮಿ ಆದಮೇಲೆ. ಯಾರಿಗೆ ಸಾಲದ ಬಾಧೆಯಲ್ಲಿ ತೊಂದರೆ ಸಿಗಾಕತ್ತಿದ್ರು ಸಾಲದ ಬಾಧೆಯನ್ನು ತುಂಬ ಕ್ಲಿಯರ್ ಮಾಡಿ. ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಿಸ್ ಮಾಡ್ದಲೇ ಒಂದು ಅದ್ಭುತವಾದ ಲಾಡು ಮಾಡಿ, ತಿರುಪತಿ ಲಾಡು ಥರ ಒಂದು ಅದ್ಭುತ ನಿಮ್ಮ ಮನೇಲಿ ಬಂದಂಗೆ ಮಾಡಿ, ಒಳ್ಳೆ ಗೋಡಂಬಿ ಎಲ್ಲ ಹಾಕಿ ಏಲಕ್ಕಿ ಎಲ್ಲ ಹಾಕಿ ಬೂಂದಿನ ಒಡೆದು ಟೈಟಾಗಿ ಕಟ್ಟಿ ಒಂದು ತಿರುಪತಿ ಲಾಡು ಥರ ಮಹಾಲಕ್ಷ್ಮಿಗಿರಿ ಒಳ್ಳೆಯದಾಗುತ್ತೆ. ಅದೇ ಥರ ಈ ಸರಿ ಭಾಳ ವಿಶೇಷವಾಗಿ ಬೂದುಗುಂಬಳಕಾಯಿ ಹಲ್ವವನ್ನು ದಯವಿಟ್ಟು ಮಾಡಿ, ತುಂಬ ಒಳ್ಳೆಯದಾಗುತ್ತೆ ಬೂದುಗುಂಬಳಕಾಯಿ ಹಲ್ವನ. ಯಾಕಂದರೆ ಗುರುಗ್ರಹದ ಒಂದು ಡೇಟ್ ಆಗಿರೋದ್ರಿಂದ ಬೂದುಗುಂಬಳಕಾಯಿನ ಅತಿ ಹೆಚ್ಚು ಬಳಸಿ ಬೂದುಗುಂಬಳಕಾಯಿ ಹಲ್ವ ಭಾಳ ಅದ್ಭುತವಾಗಿ ಮಾಡಿ. ಬೂದುಗುಂಬಳಕಾಯಿ ಹಲ್ವನ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ. ಒಳ್ಳೆ ಕೋವಾ, ಗೋಡಂಬಿ, ದ್ರಾಕ್ಷಿ, ಒಳ್ಳೆ ತುಪ್ಪ ಹಾಕಿ ಬೂದುಗುಂಬಳಕಾಯಿ ತುರಿದು ಆ ನೈವೇದ್ಯನ ಒಂದಿಷ್ಟು ಮಾಡಿ ಭಗವಂತನಿಗೆ ಅರ್ಪಿಸಿ ತುಂಬ ಚೆನ್ನಾಗಿರುತ್ತೆ ಬೂದುಗುಂಬಳಕಾಯಿ ಹಲ್ವ. ಸಾಕಷ್ಟು ವೈಬ್ರೇಷನ್ನ ಕೊಡ್ತಾ ಹೋಗುತ್ತೆ. ಆಮೇಲೆ ಈ ಸರಿ ಸಾಕಷ್ಟು 2 ನಕ್ಷತ್ರ ಇದ್ದಾವೆ. ಆದರೆ ನಾನು ಕೊಡೋದು ಒಂದೇ ನಕ್ಷತ್ರ. ಇನ್ನೊಂದು ನಕ್ಷತ್ರ ಇನ್ನೊಂದು ಇದು ಮಾಡಲ್ಲ. ನಾನು ಕೊಡೋ ಲಗ್ನದಲ್ಲಿ ನೀವು ವರಮಹಾಲಕ್ಷ್ಮಿ ಹಬ್ಬ ಮಾಡಿ ನೋಡಿ. ನಿಮಗೆ ಇನ್ನೊಂದು ವರ್ಷದೊಳಗಡೆ ಎಲ್ಲ ರಿಸಲ್ಟು ಬರುತ್ತೆ. ಬೇಕಂದರೆ ನೀವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೇಕಾದ್ರೆ ನೋಡಿ, ದರ್ಶನ್ ಅವ್ರ ಫೋಟೋ ಇಟ್ಟು ನೀವು ಪ್ರೇಯರ್ ಮಾಡಿ ನೋಡಿ, ಅವ್ರು ಮುಂದಿನ ವರ್ಷ ಬಂದೇ ಬರ್ತಾರೆ. ಯಾರಿಗೆಲ್ಲ ಅಭಿಮಾನಿಗಳು ಇದ್ದೀರ ವರಮಹಾಲಕ್ಷ್ಮಿ ಹಬ್ಬ ಮಾಡಿ ದರ್ಶನ್ ಫೋಟೋ ಇಟ್ಟು ಪ್ರೇಯರ್ ಮಾಡಿ ನೋಡಿ, ಭಗವಂತ ಒಳ್ಳೇದು ಮಾಡಿ ಅಂತ ಅವ್ರು ಮುಂದಿನ ವರ್ಷ ಬಂದು ನಾಡಿನ ಜನತೆ ಮುಂದೆ ವರಮಹಾಲಕ್ಷ್ಮಿ ಹಬ್ಬ ಮಾಡಲಿ ಅಂತ ನಾನು ಪ್ರಾರ್ಥನೆಯನ್ನು ಕೂಡ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ನೀವು ಇಟ್ಟು ನೋಡಿ, ಮಾಡಿ ವೀಡಿಯೋಗಳು ಹಾಕಿ ನೋಡಿ, ಏನೇನೋ ಹಾಕ್ತೀರ. ಅವ್ರ ಅಭಿಮಾನಿಗಳು ತುಂಬ ವೈಬ್ರೇಷನ್. ಯಾಕಂದರೆ ನನಗೆಲ್ಲ ಗೊತ್ತು, ಏನೂ ಗೊತ್ತಿಲ್ಲದಲ್ಲೇನಿಲ್ಲ. ಯಾಕಂದರೆ ಒಂದು ಹಬ್ಬ ಮಾಡಿದಾಗ ರಿಸಲ್ಟ್ ಬರಬೇಕು ಅನ್ನೋದಕ್ಕೆ ನೀವು ಪಾಯಿಂಟ್ಸ್ನ ಹೇಳ್ತೀನಿ. ಈ ಟೈಮನ್ನು ನನ್ನ ಟೈಮು ಖಂಡಿತ ಅಲ್ಲ ಕೂಡ ನನಗೆ ಯಾರು ಫೋನ್ ಮಾಡ್ತಾರೋ ನಾನು ಅವ್ರಿಗೆ ಕೊಡೋದು ಟೈಮನ್ನು. ನಾನು ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ನಿಮಗೆ ಮುಹೂರ್ತಕ್ಕೆ ಟೈಮ್ ಬೇಕು ಅಂತ ನಮ್ಮ ಸಂಸ್ಥೆಗೆ ಫೋನ್ ಮಾಡಿದರೆ ದಯವಿಟ್ಟು ಕೊಡ್ತೀವಿ. ನೀವು ಫೋನ್ ಮಾಡಿಸ್ಕೊಳ್ಳಿ. ಯಾಕಂದರೆ ಇದೊಂದು ಸಂಸ್ಥೆ. ಸಾಕಷ್ಟು ಒಂದು ವರಮಹಾಲಕ್ಷ್ಮಿ ಹಬ್ಬದ ಒಂದು ಲಿಂಕು ನಿಮಗೆ ಸಿಗುತ್ತೆ. ಹಾಗಾಗಿ ನೀವು ವರಮಹಾಲಕ್ಷ್ಮಿ ಹಬ್ಬದ ಒಂದು ಲಿಂಕ್ ಬೇಕು ಅಂದಾಗ ನಮ್ಮ ಸಂಸ್ಥೆಗೆ ಫೋನ್ ಮಾಡಿದ್ರೆ ಅದು ನಮ್ಮ ಮೊಬೈಲ್ಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತಾ ಹೋಗ್ತೀವಿ. ವಾಟ್ಸಪ್ಪಲ್ಲಿ ಬರುತ್ತೆ. ಆವಾಗ ನಿಮ್ಗೆ ಯಾವ ಥರ ಪೂಜೆ ಮಾಡಬೇಕು, ಹೇಗೆ ಮಾಡಬೇಕು ಎಲ್ಲ ಅಪ್ಡೇಟ್ ಆಗುತ್ತೆ ನಿಮ್ಮ ವಾಟ್ಸಪ್ಪಲ್ಲಿ ಸಿಗೋದ್ರಿಂದ
ನಿಮಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಮುಂಚೆ ನಾನು ಬರೆದು ಕಳಿಸ್ತಾಯಿದ್ದೆ, ಈ ಸರಿ ನಿಮಗೆ ವೀಡಿಯೋನೇ ಕಳಿಸ್ತೀನಿ. ವರಮಹಾಲಕ್ಷ್ಮಿದು ವೀಡಿಯೋ, ಸೀರೆ, ಬಟ್ಟೆ, ಒಂದು ಹಣ್ಣು ಎಲ್ಲ ನೀಟಾಗಿ ಒಂದೊಂದು ವೀಡಿಯೋನು ನಿಮಗೆ ಕಳಿಸ್ಕೊಡ್ತಾ ಹೋಗ್ತೀನಿ. ತುಂಬ ಪಾಸಿಟಿವ್ ಆಗುತ್ತೆ. ಮತ್ತು ಲಗ್ನ ತುಂಬ ಇಂಪಾರ್ಟೆಂಟಾಗಿ ಕೊಡ್ತೀನಿ. ನನ್ನ ಕೈ ಲಗ್ನ ಇದೆಯಲ್ಲ ಅವತ್ತು ತುಂಬ ಪಾಸಿಟಿವ್ ಆಗುತ್ತೆ. ಅವತ್ತು ತುಂಬ ಒಳ್ಳೆಯ ದಿವಸ. ಏನು ಪುಣ್ಯ ಮಾಡಿದ್ರೆ ಗೊತ್ತಿಲ್ಲ. ಈ ವರ್ಷ 3 ತುಂಬ ಲಕ್ ಅಂತ ಹೇಳ್ತಾಯಿದ್ದೆ. ಖಂಡಿತಲೂ ಕೂಡ ಅದು ಒಳ್ಳೆಯದಾಗುತ್ತೆ. ವರಮಹಾಲಕ್ಷ್ಮಿ ಹಬ್ಬ 3 ಮತ್ತೊಂದು ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ತುಂಬ ಇಷ್ಟಪಡೋದ್ರಿಂದ, ನಾನು ತುಂಬ ಇಷ್ಟಪಡೋದು ದೊಡ್ಡ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ. ಅದಕ್ಕೆ ನಂಗೆ ಮಹಾಲಕ್ಷ್ಮಿ ಮಗಳು ಹುಟ್ಟಿದ್ದಾಳೆ, ಆಲ್ಯ ಬಿಧಾನ ಒಂದು ಹೆಸರು. ನಿಮಗೆಲ್ಲರಿಗೂ ಗೊತ್ತು. ನಾನು ತುಂಬ ಚೆನ್ನಾಗಿ ನೇಮ್ ಇಟ್ಕೊಡೋದು. ಮುಹೂರ್ತ ನನ್ನ ಕೈಲಿ ಬಂದಂಗೆ ಈ ಪ್ರಪಂಚದಲ್ಲಿ ಯಾರ ಕೈಲೂ ಬರೋಲ್ಲ. ಅದ್ಭುತವಾದ ಮುಹೂರ್ತ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಡ್ತಾಯಿದ್ದೀನಿ. ಈ ಸರಿ ಹೃದಯಪೂರ್ವಕ ಕೊಡ್ತಾಯಿದ್ದೀನಿ. ನಾನು ಹೋದ ವರ್ಷ ಕೊಡೋಕ್ಕೆ ಮನಸ್ಸಿಗೆ ಸಂಕಟ ಆಯಿತು, ಚೆನ್ನಾಗಿರಲಿಲ್ಲ, ಸುಮ್ಮನಾದೆ, ನಾನು ಕೊಡೋಕ್ಕೆ ಹೋಗಲಿಲ್ಲ. ಈ ಸರಿ ನಾನೇ ಕರೆದು ಕೊಡ್ತಾಯಿದ್ದೀನಿ. ಒಳ್ಳೆ ಮುಹೂರ್ತ ಸಿಕ್ಕಿತೆ, ದಯವಿಟ್ಟು ತಗೊಳ್ಳಿ, ಒಳ್ಳೆಯದಾಗಲಿ. ನಿಮಗೆ ದೇವರು ತುಂಬ ಅನುಕೂಲ ಕೊಡ್ತಾನೆ. ಆ ಮುಹೂರ್ತಕ್ಕೆ ಏನೇನೆಲ್ಲ ನೀವು ಇಡೀ ದೇವರಿಗೆ, ಅದು ತುಂಬ ಪಾಸಿಟಿವ್ ಆಗುತ್ತೆ. ತುಂಬ ಪಾಸಿಟಿವ್ ಆಗುತ್ತೆ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಈ ಸರಿ ಅಷ್ಟು ತುಂಬ ಚೆನ್ನಾಗಿ ಯಾವ ಸರಿಯಲ್ಲೂ ಬಂದಿಲ್ಲ. ಹಾಗಾಗಿ ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಹೊಸ ಬಟ್ಟೆನ ಹಾಕಿ ಒಳ್ಳೆಯದಾಗತ್ತೆ. ನಿಮ್ಮ ದೇವರು ಚೆನ್ನಾಗಿ ಇಟ್ಟಿರ್ತಾನೆ. ನಾನಂತೂ ಹೊಸ ವರಮಹಾಲಕ್ಷ್ಮಿ ಹಬ್ಬವನ್ನು ತುಂಬ ಬರಮಾಡಿ ಪೂಜೆ ಮಾಡ್ತೀನಿ. ಹಾಗಾಗಿನೇ ನಾನು ತುಂಬ ಅತಿ ಹೆಚ್ಚು ಈ ಸರಿ ವರಮಹಾಲಕ್ಷ್ಮಿ ಹಬ್ಬ ತುಂಬ ಒಳ್ಳೇದು ಮಾಡುತ್ತೆ ನಾಡಿನ ಜನತೆಗೆ. ಯಾಕಂದರೆ ತುಂಬ ಚೆನ್ನಾಗಿದೆ, ಅದ್ಭುತವಾದ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿಗೆ ಒಳ್ಳೆಯ ಸೀರೆ ಗೊತ್ತಿರುತ್ತೆ. ಒಬ್ಬೊಬ್ಬರು ಒಳ್ಳೆಯ ಸೀರೆ ಉಡ್ಸಿರ್ತಾರೆ, ಗರ್ಜಿಕಾಯಿ ಎಲ್ಲ ತಂದಿರ್ತಾರೆ. ಮತ್ತು ಹೂವಲ್ಲಿ ಎಲ್ಲವೂ ತರ್ತೀರ, ದುಡ್ಡಿದ್ದವ್ರು ಎಲ್ಲವೂ ತಂದಿಡ್ತಾರೆ ಭಾಳ ಅದ್ಭುತವಾಗಿ. ಈ ಸರಿ ಯಾವ ನಕ್ಷತ್ರ, ಯಾವ ಲಗ್ನಕ್ಕೆ, ಯಾವ ದಿಕ್ಕಲ್ಲಿ ಕೂರಿಸಿದ್ರೆ ಮಹಾಲಕ್ಷ್ಮಿ ನಿಮಗೆ ತುಂಬ ಪುಣ್ಯವನ್ನು ಮಾಡ್ತಾರೆ. ಭಾಳ ಅದ್ಭುತವಾದ ಒಂದು ಯೋಗವನ್ನು ಮಾಡ್ತಾರೆ. ಭಾಳ ಅದ್ಭುತವಾದ ಸಕಲ ಸಂಪತ್ತು ಐಶ್ವರ್ಯನ ನಿಮಗೆ ತುಂಬ ಪಾಸಿಟಿವ್ ಮಾಡ್ತಾರೆ ಅಂತ ಅನ್ಕೋತೀನಿ. ಯಾಕಂದರೆ ಒಂದು ಲಗ್ನ, ಒಂದು ನಕ್ಷತ್ರದ ಮೇಲೇ ಒಂದು ಮುಹೂರ್ತ ಡಿಸೈಡ್ ಆದಾಗ, ಯಾವ ಥರದ ಒಂದು ಲಕ್ಷ್ಮಿನ ಪೂಜಿಸಿದಾಗ ಅದು ಫಲ ತುಂಬ ಜಾಸ್ತಿ ಸಿಗುತ್ತೆ. ಈ ಸರಿ ಮಹಾಲಕ್ಷ್ಮಿನ ನಾವು ಕೂಡ ಭಗವಂತನ ಕೃಪೆಯಿಂದ ಈ ಸರಿ ಭಾಳ ಡಿಪೆಂಡ್ಸ್ ದಿಕ್ಕಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಕೂರಿಸ್ತಾ ಇದ್ದೀವಿ. ಹಾಗಾಗಿನೇ ಈ ಸರಿ ಸಖತ್ ಪಾಸಿಟಿವ್ ಆಗುತ್ತೆ, ತುಂಬ ವೈಬ್ರೇಷನ್ ಆಗುತ್ತೆ. ಈ ದಿಕ್ಕಲ್ಲಿ ಪೂಜೆ ಮಾಡಿ ನೋಡಿ, ನೀವು ಪಕ್ಕಾ ಸೈಟ್ ತಗೋತೀರ, ಮನೆ ತಗೋತೀರ, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾಕಂದರೆ ಯಾವೆಲ್ಲ ನಕ್ಷತ್ರಗಳು, ಯಾವೆಲ್ಲ ಲಗ್ನಕ್ಕೆ ಯಾವ್ಯಾವ ಮಖಗಳು, ಯಾವ್ಯಾವ ದಿಕ್ಕುಗಳು ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ದಿಕ್ಕಲ್ಲಿ ಆ ಒಂದು ಪೂಜಿಸಿದಾಗ ತುಂಬ ವೈಬ್ರೇಷನ್ ಕೊಡುತ್ತೆ, ಅದ್ಭುತವಾದ ವೈಬ್ರೇಷನ್ ಕೊಡುತ್ತೆ. ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸದಾ ಸಿಗುತ್ತೆ. ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಏಕೆಂದರೆ ನಿಮಗೆ ಲಕ್ಷ್ಮಿ ಅನುಗ್ರಹ ಸಿಗಬೇಕು ಅಂದರೆ ಒಂದು ಒಳ್ಳೆಯ ಟೈಮು, ಒಳ್ಳೆಯ ಗಳಿಗೆಯಲ್ಲಿ ನೀವು ಮಾಡಿ ತುಂಬ ಚೆನ್ನಾಗಿದೆ. ಈ ಸರಿ ತುಂಬ ಚೆನ್ನಾಗಿ ವರಮಹಾಲಕ್ಷ್ಮಿ ಹಬ್ಬ ಬಂದಿರೋದ್ರಿಂದ ನಿಮಗೆ ದೇವರು ಚೆನ್ನಾಗಿಟ್ಟಿರ್ತಾನೆ. ಅದ್ಭುತವಾದ ಒಂದು ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಷ್ಟು ವೈಬ್ರೇಷನ್ ಇದೆ, ಅಷ್ಟು ಲಕ್ ಇದೆ, ಅಷ್ಟು ಎನರ್ಜಿ ಇದೆ. ಈ ಸರಿ ತುಂಬ ದೊಡ್ಡ ಎನರ್ಜಿ ಇರೋದ್ರಿಂದ ಬುಧ ಶುಕ್ರ ತುಂಬ ಪವರ್ಫುಲ್ ಆಗಿದ್ದಾನೆ. ಬುಧನೂ ಶುಕ್ರ ಚೆನ್ನಾಗಿದ್ದಾನೆ, ಗುರು ಮತ್ತು ಬುಧ ಚೆನ್ನಾಗಿದ್ದಾನೆ, ಮತ್ತು ಶನಿ ಶುಕ್ರ ಗ್ರಹ ನೋಡ್ತಾ ಇದ್ದಾನೆ, ಕುಜ ಭಾಳ ಅದ್ಭುತವಾಗಿದ್ದಾನೆ. ಹಾಗಾಗಿ ಚಂದ್ರ ತುಂಬ ಚೆನ್ನಾಗಿದ್ದಾನೆ. ಈ ಒಂದು ಎಲ್ಲ ಅನುಗ್ರಹನೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಖತ್ತು ಪಾಸಿಟಿವ್ ಇದೆ. ಇಷ್ಟು ತನಕ ವರಮಹಾಲಕ್ಷ್ಮಿ ಹಬ್ಬನ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ವರಮಹಾಲಕ್ಷ್ಮಿ ಹಬ್ಬ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಮರಿದಲ್ಲೇ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ಸರಿ ದರ್ಶನನ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಅವ್ರ ಫಾಲೋವರ್ಸಿಗೆ ಒಳ್ಳೆಯದಾಗಲಿ. ಹಾಗಾಗಿ ಏನೇ ಒಂದು ಕೂಡ ಮಾಡಿದ್ರು ಒಬ್ರಿಗೆ ಒಳ್ಳೆಯದಾಗಲಿ. ನಿಮಗೆ ಈ ಸರಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ಅದೃಷ್ಟ ಬರುತ್ತೆ ಅಂತ ನಾನು ತುಂಬ ಪ್ರಾರ್ಥನೆ ಮಾಡ್ತೀನಿ. ನನ್ನ ಟೈಮನ್ನು ನಿಮಗೆ ಬೇಕು ನನಗೆ ಕರೆ ಮಾಡಿ ಆ ಮುಹೂರ್ತವನ್ನು ಕಳಿಸ್ಕೊಡ್ತೀನಿ.
ಇಷ್ಟ ತನಕ ನೋಡುವಾಗ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನವರ ಕೂಡ ಸಕಲ ಸಂಪತ್ತೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನನ್ನ ಶ್ರೀ ಪ್ರಕಾಶನಾಥ ಸ್ವಾಮಿ ನೆನೆಸ್ಕೊಂಡು ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ. ಮತ್ತೆ ನಾಳೆ ಸಿಗ್ತೀನಿ. ಧನ್ಯವಾದಗಳು.